ಹಾಯ್ ಆಲ್, ತುಂಬ ದಿನದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಕೇಳ್ತಾನೆ ಇದ್ದೆ ಅಂತ ಸಡನ್ನಾಗಿ ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗಿತ್ತು. ಅದಾದಮೇಲೆ ಸ್ವಲ್ಪ ಲಗೇಜ್ ಪ್ಯಾಕಿಂಗ್ ಇದ್ದರೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು 11:15 ಹಾಗೆ ಮನೆ ಬಿಟ್ಟು 11:15ಗೆ ಯಲಹಂಕ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಬೈಕಲ್ಲಿ ಹೋಗಿದ್ದರಿಂದ ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಪ್ಲ್ಯಾಟ್ಫಾರ್ಮ್ನ ಎಂಟರ್ ಆಗಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಟ್ರೈನ್ ಇದ್ದಿದ್ದು ಮಧ್ಯರಾತ್ರಿ 12 ಗಂಟೆಗೆ. ಆ್ಯಸ್ ಯೂಶುವಲ್ ಟ್ರೈನ್ 10-15 ನಿಮಿಷನೂ ಲೇಟಾಗಿಯೇ ಬಂತು. ಸೊ ಟ್ರೈನ್ ಹತ್ತಿ ನಮ್ಮ ಜಾಗದಲ್ಲಿ ನಾವು ಕೂತು ಎಷ್ಟೇ ನಿದ್ದೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಸಂತೋಷಕ್ಕೆ ಅನಿಸುತ್ತೆ ನಿದ್ದೆನೇ ಬರ್ತಿರ್ಲಿಲ್ಲ. ಚಿಕ್ಕವಳಿರ್ಬೇಕಾದ್ರೆ ಹೀಗೆ ಆಗ್ತಿತ್ತು. ಯಾವುದಾದ್ರು ಹಬ್ಬ ಅಥವಾ ಹುಟ್ಟಿದಬ್ಬ ಇದ್ದಾಗ ಹೊಸ ಬಟ್ಟೆ ಆಗಿರ್ಬೋದು, ಆ ಸೆಲೆಬ್ರೇಷನ್ನ ನೆನೆಸ್ಕೊಂಡು ಮಲಗಬೇಕು ಅಂದ್ರೂ ನಿದ್ದೆ ಬರ್ತಿರ್ಲಿಲ್ಲ. ಅದಾದಮೇಲೆ ಬೆಳಗ್ಗೆ 8:15ಗೆ ನಾವು ಮಂತ್ರಾಲಯದ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಿಂದ ಆಚೆ ಬಂದಾಗ ಅಲ್ಲಿ ಕ್ಯಾಬ್ಸ್ ಆಗಿರ್ಬೋದು, ಶೇರ್ ಆಟೋ ಇತ್ತು. ನಾವು ಶೇರ್ ಆಟೋನ ತಗೊಂಡು ಮಂತ್ರಾಲಯಕ್ಕೆ ಹೊರಟ್ವಿ. ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿತ್ತು. ಫ್ರೀ ರೂಮ್ಸ್ ಆದರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ರೂಮ್ ಟೂರ್ ಇರಲಿ ಅಂತ ನಿಮಗೂ ರೂಮ್ಸ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಫ್ರೆಶನ್ ಅಪ್ ಆಗಿ ನಮ್ಮ ರಾಯರ್ ದರ್ಶನಕ್ಕೆ ಹೊರಟಿದ್ದೀವಿ.